ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಕೇಳುಗರೆ, ಇಂದು ನನ್ನ ಜೊತೆ ರಾಜು ನಾಯ್ಕ ಅವರಿದ್ದಾರೆ. ಇವರು ಮಾವಿನಕೊಪ್ಪ ಗ್ರಾಮ, ಚಂದ್ರಗುತ್ತಿ ಹೋಬಳಿ, ಸೊರಬ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಇಲ್ಲಿನ ಒಬ್ಬ ಯುವ ರೈತರಿದ್ದಾರೆ. ಇವರು ಪ್ರಮುಖವಾಗಿ ಅಡಿಕೆ ಮತ್ತು ಅನಾನಸ್ ಬೆಳೆ, ಅಂದರೆ ಅಡಿಕೆ ಮಧ್ಯದಲ್ಲಿ ಅನಾನಸ್ ಬೆಳೆನ ಅಂತರ್ಬೆಳೆಯಾಗಿ ಇವರು ತಗೊಳ್ಕೊಂಡಿದ್ದಾರೆ. ಬನ್ನಿ ಈಗ ಇವರಿಂದ ಮಾಹಿತಿ ಪಡ್ಕೊಳ್ಳೋಣ. ಯಾವ ರೀತಿಯಿಂದ ಇವರು ಈ ಒಂದು ಬೆಳೆ ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂತ ಅನ್ನೋದ್ರ ಬಗ್ಗೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ FM ಕೇಂದ್ರಕ್ಕೆ ತಮಗೆ ಸ್ವಾಗತ ಕೋರುತ್ತಾ. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ಹೇಳಿ, ಎಷ್ಟು ವರ್ಷದಿಂದ ತಾವು ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಮತ್ತೆ ಯಾವ ಬೆಳೆಯಿಂದ ಆರಂಭಿಸಿದ್ದೀರಾ, ಈಗ ಯಾವ ಬೆಳೆ ಇಟ್ಕೊಂಡು ಇದನ್ನ ನಿರ್ವಹಣೆ ಮಾಡ್ತಾ ಇದ್ದೀರಾ? ಸರ್, ನಾವು ರೈತಾಪಿ ಕುಟುಂಬದಲ್ಲಿ ಜನಿಸಿ ಬಂದವರು. ನಮ್ಮ ತಂದೆಯವರು ಮೂಲತಃ ಜಮೀನು ಒಂದು 4 ಎಕರೆ ಗದ್ದೆ ಇದೆ. ಅವರು ಮುಂಚಿತವಾಗಿ ಯಾವುದೇ ಬೆಳೆ ಮಾಡ್ತಿರ್ಲಿಲ್ಲ. ಭತ್ತ ಒಂದು ಬಿಟ್ರೆ ಬೇರೆ ಬೆಳೆ ಯಾವುದೂ ಮಾಡ್ತಿರ್ಲಿಲ್ಲ. ಗದ್ದೆಯಲ್ಲಿ ಭತ್ತ ಒಂದು ಬೆಳ್ಕೊಂಡು ಮನೆಯಲ್ಲಿ ಸಂಸಾರ ನಡೆಸ್ತಾ ಇದ್ರು. ಅದು ನಾವು ಪ್ರಾಬಲ್ಯಕ್ಕೆ ಬಂದ ನಂತರ ಬೋರ್ ಹಾಕ್ಸಿದೀವಿ ಜಮೀನಲ್ಲಿ. ಬೋರ್ ಹಾಕ್ಸಿ ಅನಾನಸ್ಸು ಮತ್ತು ಅಡಿಕೆ ಎಂಬ 2 ಮಿಶ್ರ ಬೆಳೆನ ಬೆಳೆಯಕ್ಕೆ ಸ್ಟಾರ್ಟ್ ಮಾಡಿದೀವಿ. ನಾವೀಗ ಒಂದು 3.5-4 ಎಕರೆ ತೋಟ ಮಾಡಿದೀವಿ. ಎಷ್ಟಿದೆ ಒಟ್ಟಾರೆ ಜಮೀನು ತಮಗೆ? ನಮ್ದು 3 ಎಕರೆ ಗದ್ದೆ ಇದೆ, ಒಂದು 4 ಎಕರೆ ತೋಟ. ಈಗ ಇದು ಪಿತ್ರಾರ್ಜಿತನ ಅಥವಾ ನೀವು ಕೊಂಡ್ಕೊಂಡಿರೋದ? ಪಿತ್ರಾರ್ಜಿತ. ಈಗ ಈ ಅಡಿಕೆ ಅಂತ ಹೇಳಿದ್ರಿ, ಇದು ಯಾವ ತಳಿ ಅಂತ ಹೇಳ್ಬೋದಾ? ಅಡಿಕೆ ಅಂದ್ರೆ ಸರ್, ನಮ್ ಕಡೆ ಈಗ ಸಿರ್ಸಿದ್ ಒಂದ್ ತಳಿ ಬರುತ್ತೆ, ಸ್ವಲ್ಪ ದಪ್ಪ ಬರುತ್ತೆ ಅಡಿಕೆ. ಅದು ಇಲ್ಲಿ ಸಾಗರ ಸೈಡ್ ಬಂದ್ರೆ ಒಂದ್ ಸ್ವಲ್ಪ ಸಣ್ಣ ಬರ್ತದೆ, ಈ ತೀರ್ಥಹಳ್ಳಿ ಅಡಿಕೆ ಬರುತ್ತದೆ ನಮ್ಗೆ. ನಾವು ಅದನ್ನ ಸಾಗರ ಅಡಿಕೆ, ತೀರ್ಥಹಳ್ಳಿ ಅಡಿಕೆ ಅಂತಲೇ ಹೇಳ್ತೀವಿ. ಆದ್ರೆ ನಮ್ ಕಡೆ ಏನಾಗ್ತದೆ, ನಾವು ಸಿರ್ಸಿಗೆ ಅಟ್ಯಾಚ್ ಇರೋದ್ರಿಂದ ಫಸ್ಟಿಗೆ ಒಂದು 2 ಎಕರೆ ನಾನು ಸಿರ್ಸಿ ಅಡಿಕೆನೆ ನಾಟಿ ಮಾಡಿದ್ದೆ. ಈಗ 6 ವರ್ಷ ಆಗಿದೆ. ಅದೀಗ ಹೊಸದಾಗಿ ಬೆಳೆ ಬರ್ತಾ ಇದೆ. 6 ವರ್ಷಕ್ಕೆ ಬರ್ತಾ ಇದೆ. ಈಗ ಇದರಲ್ಲಿ ಈಗ ಅನಾನಸ್ ಬೆಳೆ ಬೆಳೆದಿದ್ದೀರಾ? ಹೌದು. ಇದು ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀರಾ? ಅನಾನಸ್ ನಾವು ಸ್ಟಾರ್ಟಿಂಗ್ ಅಲ್ಲಿ ಅದು 2 ಬೆಳೆ ತೆಗಿತೀವಿ ಅಡಿಕೆಯಲ್ಲಿ. ಅಡಿಕೆ ಗಿಡ ಏನಂದ್ರೆ ಸ್ಟಾರ್ಟಿಂಗ್ ಸಣ್ಣ ಇರುತ್ತೆ ಅದು. ಆವಾಗ ನಾವು ಅನಾನಸ್ ಅನ್ನ ಅದು ಮಿಶ್ರ ಬೆಳೆ ಬೆಳಿಲಿಕ್ಕೆ ಆಧಾರ ಆಗ್ತದೆ. ಈ ಗಿಡ ಅಡಿಕೆಗೆ ಮರ ದೊಡ್ಡ ಆದ್ಮೇಲೆ ನಾವು ಅನಾನಸ್ ಬೆಳೆಯಕ್ಕೆ ಬರಲ್ಲ, ಅದ್ರಲ್ಲಿ ಆ ಬೆಳೆ ತೆಗೆಯೋದು ಕಷ್ಟ ಆಗ್ತದೆ. ಹಂಗಾಗಿ ನಾವು 6 ವರ್ಷದಲ್ಲಿ ಒಂದು 3 ವರ್ಷ ಅನಾನಸೇ ಬೆಳಿತೀವಿ. ಒಂದ್ಸಲ ನೆಟ್ರೆ ಅದನ್ನ 2 ಕಟಿಂಗ್ ತೆಗಿತೀವಿ. ಅದರಿಂದ ಅಡಿಕೆ ಬೆಳೆಗೂ ಒಂದು ಪ್ರೋತ್ಸಾಹ ಸಿಗುತ್ತೆ. ಈಗ ನಾವು ಕೆಲವಷ್ಟು ಕೀಟನಾಶಕ ಅದೆಲ್ಲ ಒಂದ್ ಸ್ವಲ್ಪ ಬಳಸಿ ಅದು ಅಡಿಕೆ ಬೆಳಿಲಿಕ್ಕೆ ಒಂದು ಬೇಗ ಬೆಳವಣಿಗೆ ಆಗ್ತದೆ. ಇದು ಯಾವ ಕ್ರಮದಿಂದ, ಸಾವಯವನೋ ಇಲ್ಲ ರಾಸಾಯನಿಕ, ಅಥವಾ ರಾಸಾಯನಿಕ ಮತ್ತೆ ಸಾವಯವ ಸೇರಿನ ಅಂತ? ಅಡಿಕೆ ಗಿಡಕ್ಕೆ ಸಾವಯವನೇ ಮಾಡ್ತೀವಿ, ಆದ್ರೆ ಅನಾನಸ್ಸಿಗೆ ಸಾವಯವ ನಡೆಯಲ್ಲ, ರಾಸಾಯನಿಕ ಬಳಸಲೇಬೇಕಂತ ಹೇಳ್ತೀರಾ? ಈಗ ಒಟ್ಟಾರೆಯಾಗಿ ಹೇಳುವುದಾದರೆ ಈ ಬೆಳೆಯಲ್ಲಿ ತಮಗೆ ಏನು ಒಂದು ಸಮಸ್ಯೆ ಕಂಡಿದೆ ಅಂತ ಹೇಳ್ತೀರಾ? ರೋಗ ಆಗಿರ್ಬೋದು, ಕೀಟ ಆಗಿರ್ಬೋದು, ಮತ್ತೆ ಬೆಳೆ ಬೇರೆದು ಒಂದು ವಿಚಾರ. ಯಾಕಂದ್ರೆ ಸಮಸ್ಯೆ ಅಂದ ತಕ್ಷಣವೇ ನಾವು ಅನ್ಕೊಳ್ತೀವಿ ರೋಗ ಕೀಟ ಅಂತ. ನಿಜ. ಇದಕ್ ಬಿಟ್ರೆ ಮತ್ತೆ ಈಗ ಅಡಿಕೆಗೆ ಇತ್ತೀಚೆಗೆ ಬಹಳ ವೇಗವಾಗಿ ದಿನಕ್ಕೊಂದು ನಮೂನೆ ಆಗ್ತದೆ. ಮೂಲತಃ ನಾವು ಬೇರನ್ನ ದೃಢಪಡಿಸ್ಬೇಕಾಗ್ತದೆ. ಬೇರು ಅತ್ಯಂತ ಸದೃಢವಾಗಿ ಭೂಮಿಯಲ್ಲಿ ಅದು ಊರ್ತು ಅಂದ್ರೆ ಬೇಗ ಬೆಳೆ ಮೇಲ್ಗಡೆ ಹೇಳ್ತದೆ. ಈಗ ನಮ್ಮಲ್ಲಿ ಮರಳು ಮಿಶ್ರಿತ ಮಣ್ಣಿದೆ, ಹಾಗಾಗಿ ಅಡಿಕೆಗೆ ಅಷ್ಟೊಂದು ಸಮಂಜಸವಾದ ಮಣ್ಣು ಅಲ್ಲ ಅಂತ ನಮ್ಮ ಅನಿಸಿಕೆ. ನಾವು ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ, ಹೊರಗಡೆಯಿಂದ ಈ ಕೆಂಪು ಗೊಚ್ಚು ಮಣ್ಣು ಅಂತ ಬರುತ್ತೆ, ಅದನ್ನ ಅಡಿಕೆ ಬುಡಕ್ಕೆ ರಿಂಗ್ ಮಾಡಿ ಹಾಕ್ತಿವಿ. ವರ್ಷಕ್ಕೆ ಹಾಕ್ತಿವಿ. ಒಂದ್ ಗಿಡಕ್ಕೆ ಸಣ್ಣ ಗಿಡ ಇದ್ರೆ ನಾವು 4-5 ಬುಟ್ಟಿ ಹಾಕಿ ಅದನ್ನ ಆ ಮರಳು ಮಣ್ಣಿಗೆ ಮತ್ತೆ ಈ ಗೊಚ್ಚು ಮಣ್ಣು ಮಿಕ್ಸ್ ಆಗಲಿ ಹೇಳಿ ಹಾಕ್ತಿವಿ. ಅದರಿಂದ ಬೇರು ಒಂದ್ ಸ್ವಲ್ಪ ದೃಢವಾಗಿ ಬೆಳೆಯುತ್ತದೆ ಅನ್ನೋ ಒಂದು ನಂಬಿಕೆ ನಮ್ಗೆ. ನಂಬಿಕೆನೆ. ನೀವು ಇದನ್ನ ಖುದ್ದಾಗಿ ಪರಿಶೀಲಿಸಿದ್ದೀರಾ? ಮಾಡಿದೀವಿ. ಈಗ ಅಲ್ಲಿ ನಾವು ಆಲ್ರೆಡಿ ಅದನ್ನೇ ಮಾಡ್ತಾ ಇದೀವಿ. ಅಡಿಕೆ ಗಿಡ ಚೆನ್ನಾಗಿದಾವೆ. ಈಗ ಅಂತರ ಎಷ್ಟು ಕೊಟ್ಟಿದ್ದೀರಾ? ಒಂದು ಅಂದ್ರೆ ಸಸಿಯಿಂದ ಸಸಿಗೆ, ಸಾಲಿನಿಂದ ಸಾಲಿಗೆ, ಜೊತೆಗೆ ಈ ಒಂದು ಅನಾನಸ್ ಬೆಳೆ ನಾವು ಅಡಿಕೆ ಗಿಡದಿಂದ ಅಡಿಕೆ ಗಿಡಕ್ಕೆ 9 ಅಡಿ ಡಿಫ್ರೆನ್ಸ್ ಇಟ್ಟು ಮಾಡಿದೀವಿ. ಈಗ ಅಡಿಕೆಯಲ್ಲಿ ಯಾವುದು ಉಳುಮೆ ಮಾಡಬಾರ್ದು, ಅಂದ್ರೆ ಮಣ್ಣಿಗೆ ನಾವು ಒಂಥರ ಡಿಸ್ಟರ್ಬ್ ಮಾಡಬಾರ್ದು, ಅಥವಾ ಉಳುಮೆ ಮಾಡಿದ್ರೆ ಸ್ವಲ್ಪ ಬೇರಿಗೆ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? ನಿಜ. ಅದು ಅಡಿಕೆ ಗಿಡನ ನಾಟಿ ಮಾಡ್ಬೇಕಾದ್ರೆ ಮಾತ್ರ ನಾವು ಉಳುಮೆ ಮಾಡ್ತೀವಿ. ನಾವು ಫಸ್ಟಿಗೆ ಏನಪ್ಪಾ ಅಂದ್ರೆ, ನಾವು ಸ್ಟಾರ್ಟಿಂಗ್ ಅಲ್ಲಿ ಉಳುಮೆ ಮಾಡಿ ಅಡಿಕೆ ಗಿಡ ಹಚ್ತೀವಿ. ಅದ್ರಲ್ಲಿ ಹೊಂಡ ತೆಗೆದು ಈಗ ನಾವು ಮಣ್ಣನ್ನು ಹದ ಮಾಡ್ಕೊಳ್ತೀವಿ ಅನಾನಸ್ ನೆಡ್ಲಿಕ್ಕೆ. ಆ ಮಣ್ಣಲ್ಲಿ ನಾವು ಕುಳಿ ತೆಗೆದು ಫಸ್ಟ್ ಅಡಿಕೆ ಗಿಡ ಅಂತರನ್ನ ನೋಡಿ ಹಚ್ಕೊಳ್ತೀವಿ. ಅದಂತ ಮಣ್ಣು ಹದ ಆಗಿರ್ತೈತಿ. ಆವಾಗ ನಾವು ಅನಾನಸ್ ಅನ್ನ ಅದಕ್ಕೆ ಜೋಡಿಸಿ ಹಚ್ಚುತ್ತೀವಿ. ಈ ಅನಾನಸ್ನ ಸ್ಲೀಪರ್ಸ್ ಅಂತ ಹೇಳ್ತಾರಲ್ಲ, ಸ್ಲೀಪ್ಸ್ ಅಂತ ಹೇಳ್ತಾರೆ. ಅದು ಎಲ್ಲಿನ, ಅಥವಾ ಸಕ್ಕರ್ಸ್ ಅಂತ ಹೇಳ್ತಾರೆ ಅಲ್ವಾ? ಎರಡೂ ಇದಾವೆ. ಯಾವ ವಿಧಾನದಿಂದ ತಾವು ಮಾಡೋದು? ನಾವು ಕೆಲವು ಟೈಮಲ್ಲಿ ಎರಡನ್ನು ಬೇರ್ಪಡಿಸಿ ನೀಡ್ತೀವಿ. ಸರ್ಕಸ್ ಇರುತ್ತೆ, ಅದು ಮಿಶ್ರ ಬಂದ್ಬಿಡ್ತದೆ. ಒಂದೊಂದು ಹೋಳಿ ಮಾಡ್ತಿದ್ವಲ್ಲ, ಅದಕ್ಕೆ ಸಪರೇಟ್ ಮಾಡಿ ಹಚ್ತೀವಿ ನಾವು. ಒಂದೇ ಹೋಳಿಯಲ್ಲಿ ಹಚ್ಚಲ್ಲ.
ಅದೊಂದು ಜಾತಿ ಇದೊಂದು ಜಾತಿ ಮಾಡಿ ಹಚ್ತೀವಿ. ಅದು ಬೆಳೆ ಒಂದೇ ನಮ್ನಿ ಬರುತ್ತೆ. ಅದು ಈ ಸರ್ಕಸ್ ಸಸಿ ಅಂತೀವಲ್ಲ, ಒಂದ್ ಸ್ವಲ್ಪ ಮುಳ್ಳು ಬರ್ತದೆ. ಅದು ಮುಳ್ಳು ಬರ್ತದೆ, ಕೈಗೆಲ್ಲ ಮುಳ್ಳು ತಾಗ್ತದೆ. ಕಟಾವ್ ಮಾಡ್ಬೇಕಾದ್ರೆ ಸ್ವಲ್ಪ ಸಮಸ್ಯೆ ಆಗ್ತದೆ. ಈಗ ನಾವು ಹೊರಗಡೆಯಿಂದ ಈಗ ಬರೀ ಗದ್ದೆ ಕೆಲಸ ಮಾಡಿದವ್ರನ್ನೇ ಕರ್ಸ್ಕೊಂಡ್ರೆ ಅನಾನಸ್ ಕೆಲ್ಸಕ್ಕೆ ಬರಲ್ಲ ಅವರು. ಈ ಅನಾನಸ್ ಕೆಲಸ ಮಾಡಿದವರೇ ಅದು ಇರ್ತಾರೆ, ಅವ್ರು ಕರೆದಾಗ ಮಾತ್ರ ಬರ್ತಾರೆ ಅನಾನಸ್ ಕೆಲಸಕ್ಕೆ. ಈ ಯಂತ್ರೋಪಕರಣ ಉಪಯೋಗದ ಬಗ್ಗೆ ಬಂದ್ರೆ, ನೀವು ನಿಮ್ಮ ಜಮೀನಲ್ಲಿ ಯಾವ್ದು ರೀತಿಯಿಂದ ಅಥವಾ ಯಾವ ಯಂತ್ರೋಪಕರಣಗಳನ್ನ ಬಳಸ್ಕೊಂತೀರಾ? ನಿಮ್ಮ ಟ್ರ್ಯಾಕ್ಟರ್ ಬಳಕೆ ಮಾಡ್ತೀವಿ. ಟ್ರ್ಯಾಕ್ಟರ್ ಮತ್ತೆ ಈಗ ಕಟಾವಿಗೆಲ್ಲ ಏನಿಲ್ಲ, ನಾವು ಮನುಷ್ಯ ಮಾಡೋದು ಮ್ಯಾನ್ಯುವಲ್ ಆಗಿ ಮಾಡ್ತೀವಿ. ಈ ಮತ್ ನಾವು ಕಳೆನಾಶಕವನ್ನು ಸಿಂಪಡಿಸಲ್ಲ. ಅಡಿಕೆ ಹಚ್ಚಿದವಾಗ ನಾವು ಈ ವೀಲ್ ಕಟರ್ ಬರುತ್ತಲ್ಲ, ಕಳೆ ನಾಶ ಇದು ಕಡಿಯೋದು, ಅದನ್ನ ಉಪಯೋಗಿಸ್ತೀವಿ. ವೀಲ್ ಕಟರ್ ಉಪಯೋಗಿಸ್ತೀವಿ. ನಂತರ ಕೈ ಹಚ್ಚಿ ಜನರಲ್ಲೇ ತೆಗಿಸ್ತೀವಿ ಕಳೆನ. ಆಳುಗಳ ಒಂದು ನಿರ್ವಹಣೆಗೆ ಬಂದ್ರೆ ಮನೆಯವರ ಇಲ್ಲ ಹೊರಗಿನವ್ರಿಗೆ ಕೂಡ ತಗೊಳ್ತೀರಾ? ಮನೆಯವರು ಇರ್ತಾರೆ, ಅವಶ್ಯಕತೆ ಬಿದ್ರೆ ಹೊರಗಡೆಯಿಂದಲೂ ತಗೊಳ್ತೀವಿ ನಾವು. ಎಷ್ಟು ಜನ ಸದಸ್ಯರಿದ್ದೀರಿ ತಾವು ತಮ್ಮ ಕುಟುಂಬದಲ್ಲಿ? ನಮ್ಮ ಮನೆಯಲ್ಲಿ 7 ಜನ ಇದೀವಿ. ಎಲ್ರೂ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದಾರಾ ಅಥವಾ ಬೇರೆ ಬೇರೆ ಉದ್ಯೋಗದಲ್ಲಿ ಇದ್ದಾರೆ? ಎಲ್ಲ ಕೃಷಿಯಲ್ಲೇ ಇದ್ದಾರೆ. ಅಂದ್ರೆ ಏನು, ಈಗ ನೀವು ಹೇಳಿದ್ರಿ 7 ಎಕರೆ ಅಲ್ವಾ, ಎಲ್ಲ ಸೇರಿ. ಸೊ ಅದರಲ್ಲಿ ನೀವು ಎಲ್ಲರೂ ತೊಡಗಿಸ್ಕೊಂಡಿದ್ದೀರಾ? ಅಷ್ಟು ಸೇರೇ ಮಾಡ್ತೀವಿ ಒಟ್ಟಿಗೆ. ಈಗ ಇದ್ರ ಜೊತೆಗೆ ಹೈನುಗಾರಿಕೆಗೋಸ್ಕರ ಇಲ್ಲ ಜಮೀನಿಗೆ ಗೊಬ್ಬರಗೋಸ್ಕರ ಹಸುಗಳನ್ನ ಸಾಕಿದ್ದೀರಾ? ಎಮ್ಮೆ ಇದಾವೆ, ದನಗಳು, ಹಸುಗಳು. ಎಮ್ಮೆ ದನ ಇದಾವೆ, 4 ಎಮ್ಮೆ ಇದಾವೆ, 2 ದನ ಇದಾವೆ. ಇದ್ರ ಬರೋ ಒಂದು ಗಂಜಲ, ಸಗಣಿ ಎಲ್ಲ ನಾವು ಇದಕ್ಕೆ ಅಡಿಕೆ ಗಿಡಕ್ಕೆ ಉಪಯೋಗಿಸ್ತೀವಿ. ಅಡಿಕೆ ಗಿಡಕ್ಕೆ. ಇದಾದ್ಮೇಲೆ ಈಗ ರಾಸಾಯನಿಕ ಗೊಬ್ಬರ ಬಂದ್ರೆ ಏನು ಉಪಯೋಗಿಸ್ತೀರಾ? ಈಗ ನಾವು ಅನಾನಸ್ ಹಾಕೊಂಡಾಗ ರಾಸಾಯನಿಕ ಬಳಸಲೇಬೇಕಾಗುತ್ತೆ. ಹಾಗಾಗಿ ನಾವು ಪೊಟ್ಯಾಸ್, ನಮ್ಮ ಮಣ್ಣಲ್ಲಿ ಪೊಟ್ಯಾಸ್ ಅಂಶ ಕಡಿಮೆ ಇರುತ್ತೆ. ಈ ಮರಳು ಮಣ್ಣಾಗಿದ್ರೆ ಪೊಟ್ಯಾಸ್ ಅಂಶ ಕಡಿಮೆ ಇರುತ್ತೆ. ಪೊಟ್ಯಾಸ್ ಮತ್ತು ನಾವು ಈ ಪ್ಯಾಕ್ಟಂಪಾಸ್ ಅಂತ ಬರುತ್ತೆ, ಅದನ್ನೆಲ್ಲ ಯೂಸ್ ಮಾಡ್ತೀವಿ. ನೀರಿಂದ ಒಂದು ನಿರ್ವಹಣೆಗೆ ಬಂದ್ರೆ ನಿಮ್ಮಲ್ಲಿ ಏನು ನೀರಿನ ಸಮಸ್ಯೆ ಇಲ್ಲ ಅಲ್ವಾ? ಇದೆ, ಸಮಸ್ಯೆ ಇದೆ. ಯಾವ ರೀತಿಯಿಂದ ತಾವು ಇದನ್ನ? ಈಗ ನಾವು ಏನಂದ್ರೆ ಬೋರ್ ಹಾಕ್ಸ್ಕೊಂಡಿವಿ. ಬೋರ್ ಹಾಕ್ಸ್ಕೊಂಡಿದ್ರಿಂದ ನೀರ್ ಚೆನ್ನಾಗಿದೆ. ನಮ್ದು ಬೋರ್ 5 ಇಂಚ್ ನೀರಿದೆ. ನಮ್ದು ಅಷ್ಟು ಬೆಳೆಗೂ ಅದು ಅಂದ್ರೆ ಈಗ ಹಾಯಿಸೋ ಪದ್ಧತಿಯಿಂದ ಹನಿ ನೀರಾವರಿ ಮಾಡ್ಕೊಂಡಿದ್ದೀರಾ. ಜೊತೆಗೆ ಈಗ ಏನೇ ನಾವು ಎಂತೀವಿ ಸ್ಪ್ರಿಂಕ್ಲರ್, ಅದನ್ನು ಅಳವಡಿಸ್ಕೊಂಡಿದ್ದೀವಿ. ಇದು ಸರ್ಕಾರದಿಂದ ಯಾವ ರೀತಿಯಿಂದ ನಿಮಗೆ ಸಹಾಯ ಸಿಕ್ಕಿದೆ? ಸರ್ಕಾರದಿಂದ ಅಂದ್ರೆ ನಮ್ಗೆ ಈ ಹನಿ ನೀರಾವರಿಗೆ ಲ್ಯಾಟ್ರಲ್ ಹಾಕಕ್ಕೆ ಕೊಟ್ಟಿದ್ದಾರೆ. ಸಿಗುತ್ತೆ. ಕೃಷಿ ಆಫೀಸಲ್ಲಿ ನಾವು ಹೋಗಿ ಸಂಪರ್ಕ ಮಾಡಿದವಾಗ ನಮ್ಗೆ ಅನುದಾನ ಎಲ್ಲ ಸಿಕ್ಕಿದಾವೆ. ಅನುದಾನ ಸಿಕ್ಕಿದೆ. ನಿಮ್ಮೂರಲ್ಲಿ ನರೇಗಾ ಅಂದ್ರೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ, ಈ ಕುರಿತು ಯಾವ ರೀತಿಯಿಂದ ಪ್ರತಿಕ್ರಿಯೆ ಇದೆ? ಆಮೇಲೆ ನೀವು ಯಾವ ರೀತಿಯಿಂದ ಅದನ್ನ ಉಪಯೋಗಿಸ್ಕೊಂಡಿದ್ದೀರಿ? ಅದರಲ್ಲಿ ಸುಮಾರು ಸೌಲಭ್ಯಗಳು ಇದಾವೆ. ಯಾವ ರೀತಿ? ನಾವು ಕೃಷಿ ಹೊಂಡ ಅಂತ ತಗೊಂಡಿದ್ವಿ. ಅದರಿಂದ ಒಂದು ಕೃಷಿ ಹೊಂಡದಲ್ಲಿ ಅಂದ್ರೆ ನಮ್ಗೆ ಬಹಳ ಟೈಮ್ ನೀರ್ ಇರಲ್ಲ. ಅದು ಈ ಬೇಸಿಗೆಯಲ್ಲಿ 1-2 ತಿಂಗಳ ನೀರು ಸಪ್ಲೈ ಕೊಡುತ್ತೆ. ಬೋರನ್ನೇ ಯೂಸ್ ಮಾಡ್ತೀವಿ. ಬೋರ್ನೇ ಅದು ನರೇಗಾದಲ್ಲೇ ಮಾಡಿದ್ದು. ಹೌದು. ಈಗ ಈ ನರೇಗಾದ ಒಂದು ಹೆಸರು ಚೇಂಜ್ ಆಗಿದೆಯಲ್ಲ? ಹೌದು ಸರ್. ಏನು ಹೆಸರು ಚೇಂಜ್ ಆದ್ಮೇಲೆ ಏನು ಯೋಜನೆ ಚೇಂಜ್ ಆಯ್ತಾ ಅಥವಾ ಏನ್ ಲಾಭ ಇದೆ ಅಂತ ಹೇಳ್ತೀರಿ? ಯೋಜನೆ ಚೇಂಜ್ ಆಯ್ತು ಅಂತ ಹೇಳಕ್ಕಾಗಲ್ಲ. ಕೆಲಸ ನಿರಂತರವಾಗಿ ಅದೇ ರೀತಿ ನಡೀತಾ ಇರುತ್ತದೆ. ಈಗ ಈ ನಮ್ಮ VBG ರಾಮ್ಜಿ ಅಂತ ಹೇಳ್ತಾ ಇದ್ದಾರೆ ಈಗ. ಸೊ ಏನು, ಯಾಕಂದ್ರೆ ಇದು ವಿರೋಧ ಮಾಡ್ತಾ ಇದ್ದಾರೆ ಸುಮಾರು, ಅಂದ್ರೆ ಒಂದು ಪಕ್ಷದವರು ಇದನ್ನ ವಿರೋಧ ಮಾಡ್ತಾ ಇದ್ದಾರೆ. ಮಹಾತ್ಮ ಗಾಂಧಿ ಯೋಜನೆ ಅಂತ ಇತ್ತು, ಹೆಸರು ಚೇಂಜ್ ಮಾಡಿದಕ್ಕೆ ಸ್ವಲ್ಪ ವಿವಾದ ನಡೀತಾ ಇದೆ. ಅದರಿಂದ ಏನು ತೊಂದರೆ ಆಗಲ್ಲ ಅಂತ ನಮ್ಮ ಅನಿಸಿಕೆ. ಹೆಸರು ಚೇಂಜ್ ಕೆಲವೊಂದು ಅನುಕೂಲ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಮನೆಯರ್ಗ ಯೋಜನೆಗಿಂತನೂ ಇದು ಸ್ವಲ್ಪ ಇದರಲ್ಲಿ ಅನುಕೂಲ ಇದೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ಇನ್ನೂ ಸ್ಟಡಿ ಮಾಡಿಲ್ಲ. ಈಗೀಗೆಲ್ಲ ಇದ್ ಮಾಡ್ತಾ ಇದಾರೆ. ಅಷ್ಟ್ರ ಮೇಲೆ ಯಾವುದೇ ಕೆಲಸ ಮಾಡಿಲ್ಲ ನಾವು ನರೇಗಾದಲ್ಲಿ. ನೋಡ್ಬೇಕು ಮುಂದೆ ಏನಾಗುತ್ತೆ ಅಂತ ಹೇಳಿ. ಕಟಾವಿನ ಸಮಯದಲ್ಲಿ ಈಗ ಜನಗಳಂತೂ ಬೇಕಾಗ್ತಾರೆ, ಹೊರಗಿನ ತಗೊಳ್ತೀರಿ. ಕಟಾವಿಗೆ ಯಂತ್ರೋಪಕರಣಗಳ ಉಪಯೋಗ ಮಾಡೋದು ಏನಿಲ್ಲ, ಕೈಯಿಂದನೇ ಕೀಳ್ಸೋದು. ಇದು ಅಲ್ದೇನೆ ಈಗ ಅಡಿಕೆ ಮತ್ತು ಅನಾನಸ್ ಅಲ್ದೇನೆ ಸುತ್ತಮುತ್ತ ಬದುಗಳಲ್ಲಿ ಏನ್ ಹಾಕಿದ್ರಿ? ನಾವು ಈಗ ಈ ನೆರಳಿಗಾಗಿ ನೀಲಗಿರಿ ಗಿಡ ಹಚ್ಚಿದ್ವಿ. ಸಿಲ್ವರ್ ಹಚ್ಚಿದ್ವಿ. ಮಹಾಗನಿ, ಸಾಗುವಾನಿ ಹಚ್ಚಿಲ್ಲ. ಗಂಧದ ಗಿಡ, ಶ್ರೀಗಂಧದ ಯಾವುದು ಹಚ್ಚಿಲ್ಲ. ಮತ್ತೆ ಇದು ಬೇಲಿಯಾಗಿ ಏನ್ ಮಾಡ್ಕೊಂಡಿದ್ದೀರಿ? ಮತ್ತೆ ಬೇಲಿ ಅಂದ್ರೆ ಸುತ್ತಲೂ ನಾವು ಟ್ರಂಚ್ ಹೊಡ್ಸ್ಕೊಂಡಿದ್ವಿ. ಟ್ರಂಚ್ ಹಾಕ್ಸಿದ್ವಿ ಅಷ್ಟೇ, ಹೌದು. ಬೇರೆ ಏನು ಈ ಮುಳ್ತಂತಿ ಬೇಲಿ ಹಾಕಿಲ್ಲ? ಅದ್ಯಾವುದು ಮಾಡಿಲ್ಲ, ಟ್ರಂಚ್ ಹೊಡ್ಸ್ಕೊಂಡಿದ್ವಿ. ಸೊ ಇದರಿಂದ ನಿಮ್ಗೆ ಯಾವುದೇ ಒಂದು ಪ್ರಾಣಿಗಳು ಒಳಗೆ ಬರೋದನ್ನ ತಪ್ಪಿಸ್ತ ಅಂತ ಹೇಳ್ತೀರಾ? ಹೌದೌದು, ಕಂಟ್ರೋಲ್ ಆಗುತ್ತೆ. ಈಗ ನೀವು ಕಂಡ್ಕೊಂಡಿರೋ ಹಾಗೆ ಏನ್ ಸಮಸ್ಯೆ ಕಂಡಿದ್ದೀರಿ ಈ ಒಂದು ಬೆಳೆಯಲ್ಲಿ? ಈಗ ನಾವು ತೋಟ ಮಾಡಿ 6 ವರ್ಷ ಆಯ್ತು. ಆಗಾಗ್ಲೇ ನಾವು ಸ್ಟಾರ್ಟಿಂಗ್ ಅಲ್ಲೇ ಈ ಎಲೆ ಚುಕ್ಕಿ ಅನ್ನೋ ಒಂದು ರೋಗ ಹಬ್ತಾ ಇದೆ. ಅದು ಹೆಚ್ಚಾಗಿ ಅತ್ಲಾಗೆ ತೀರ್ಥಹಳ್ಳಿ
ಇತ್ಲ ಕಾರವಾರ ಡಿಸ್ಟಿಕ್ ಅಲ್ಲಿ ಬಹಳ ಇದೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮಲ್ಲಿ ಹೆಂಗಿದೆ? ನಮ್ಮಲ್ಲಿ ಈಗ ಅದು ಕಾಣ್ತಾ ಇದೆ, ಆದ್ರೆ ಅತಿರೇಕವಾಗಿ ಅಲ್ಲ, ಸ್ವಲ್ಪ ಕಾಣ್ತಾ ಇದೆ. ಕಂಟ್ರೋಲ್ ಇದೆ. ನಾವು ಅದಕ್ಕೆ ಕೆಲವಷ್ಟು ಔಷಧಿ ಸಿಂಪಡಣೆ ಮಾಡಿದೀವಿ, ಕಂಟ್ರೋಲ್ ಇದೆ. ನಮ್ಗೇನು ಅದರಿಂದ ಇನ್ನೂ ಪರಿಣಾಮ ಏನು ಗೊತ್ತಾಗಿಲ್ಲ. ಬಟ್ ನಾವು ಸಿರ್ಸಿ ಸಿದ್ದಾಪುರ ಅಟ್ಯಾಚ್ ಇರೋದಕ್ಕಾಗಿ ನಮ್ಗೆಲ್ಲ ಬಾರ್ಡರ್ ಬಂತು, ಶಿವಮೊಗ್ಗ ಬಾರ್ಡರ್, ಸಿರ್ಸಿ ಬಾರ್ಡರ್. ನಮ್ಗೆ ಆ ಕಡೆ ರಿಲೇಷನ್ ಎಲ್ಲ ಉತ್ತರ ಕನ್ನಡ ಡಿಸ್ಟಿಕ್ ನಲ್ಲೇ ಇರೋದು. ಹತ್ರ ಆಗತ್ತಲ್ಲ. ಹೌದು, ರಿಲೇಷನ್ ಆ ಕಡೆಯಿಂದಲೇ ಇರೋದು. ಅವರ ತೋಟ ಈಗಾಗಲೇ ನಶಿಸಿ ಹೋಗ್ತಾ ಇದಾವೆ ಅಂತ ಸುದ್ದಿ ಕೇಳಿದೀವಿ ನಾವು ಈ ರೋಗದಿಂದ. ಅಂದ್ರೆ ಹಳದಿ ರೋಗ. ಹೌದು, ಹಳದಿ ರೋಗದಿಂದ. ಆದ್ರೆ ಕೆಲವೊಂದು ಪ್ರದೇಶದಲ್ಲಿ ರೈತರು ಅದನ್ನೇ ನಿರ್ವಹಣೆ ಮಾಡ್ತಾ ಇದ್ದಾರೆ, ಅಂದ್ರೆ ಅವ್ರದೇ ಆದ ಒಂದು ಪದ್ಧತಿಯಲ್ಲಿ ಅದನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ, ಕಂಟ್ರೋಲಿಗೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಕೆಲವೊಂದು ಪ್ರದೇಶಗಳಲ್ಲಿ. ಹೌದು, ಆದ್ರೆ ನಮ್ಮ ಪ್ರದೇಶದಲ್ಲಿ ಅದು ಕಂಟ್ರೋಲ್ ಆಗಿದೆ. ನಮ್ದು ಏನಪ್ಪಾ ಅಂದ್ರೆ ಈ ನೀರಾವರಿ ಅಲ್ಲ, ಈ ತನ್ಸಿರಲ್ಲ ಜಾಗ, ನಮ್ದು ಬೆಟ್ಟ ಜಾಗ, ನೀರ್ ಬಿಟ್ರೆ ಮಾತ್ರ ಅದು ಹದ ಇರ್ತದೆ. ಅವ್ರದ್ದು ಹಾಗಲ್ಲ, ಅದು ಜವಳು ಜಾಗ ಆಗಿರುತ್ತೆ, ಅದ್ರಲ್ಲೇ ತೋಟ ಮಾಡ್ಕೊಂಡ್ ಬಂದಾರೆ. ಅವ್ರು ಯಾವುದೇ ರೀತಿಯ ನೀರನ್ನು ಅವಲಂಬಿಸ್ಕೊಂಡು ಮಾಡಿಲ್ಲ. ಮಣ್ಣಿನಲ್ಲೇ ತೇವಾಂಶ ಜಾಸ್ತಿ ಇರುತ್ತೆ. ಆ ಜಾಗದಲ್ಲಿ ಈ ಒಂದು ರೋಗ ಜಾಸ್ತಿ ಅಂತ ನಮ್ಗೆ ಹೇಳ್ತಾ ಇದ್ದಾರೆ. ಈ ಡ್ರೈ ಪ್ಲಾಟ್ಗಿಂತಲೂ ಅದ್ರಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ರೋಗ ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅನಾನಸ್ ಮಾರುಕಟ್ಟೆಗೆ ಹತ್ರ, ಸಿರ್ಸಿ ಹತ್ರ ಇದೆ, ಅದು ಸರಿ. ಯಥೇಚ್ಛ ಅಂದ್ರೆ ಹೆಚ್ಚು ಉತ್ಪಾದನೆ ಬಂದಾಗ ಯಾವ ರೀತಿಯಿಂದ ನೀವು ಮಾರುಕಟ್ಟೆನ ನಿರ್ವಹಣೆ ಮಾಡ್ತೀರಾ? ಮಾರುಕಟ್ಟೆ ಅಂದ್ರೆ ಸರ್, ಅದು ಡೆಲ್ಲಿ ಮಾರ್ಕೆಟ್ ಹೋಗುತ್ತೆ ಅನಾನಸ್. ನಿಮ್ಮ ತೋಟಕ್ಕೆ ಬರುತ್ತೆ ಡೈರೆಕ್ಟ್ ಆಗಿ ಅವರೇ ವ್ಯಾಪಾರಿಗಳು ಬರ್ತಾರೆ, ಕಾಯಿ ನೋಡಿ ಪರ್ಚೇಸ್ ಮಾಡ್ತಾರೆ. ಆದ್ರೆ ನಮ್ಗೆ ಅವರು ರೇಟ್ ಹೆಂಗೆ ಅಂದ್ರೆ ನಿಗದಿತವಾದ ರೇಟ್ ಅನ್ನು ಹೇಳಲ್ಲ ಅವರು. ಲೋಡ್ ಮಾಡ್ಕೊಂಡು ಹೋಗ್ತಾರೆ, ಬಟ್ ಅಲ್ಲಿಂದ ಏನ್ ಪಟ್ಟಿ ಬರ್ತೈತೆ ಆ ರೇಟ್ ಹಾಕಿ ಕೊಡ್ತೀವಿ ಅಂತ ಹೇಳೋಗ್ಬಿಡ್ತಾರ ಅವ್ರು. ಇಂತಿಷ್ಟೇ ರೇಟ್ ಅಂತ ಹೇಳಲ್ಲ. ಆವಾಗ ಅವ್ರು 15 ರೂಪಾಯಿ ಹಾಕ್ಬೋದು, ಇಲ್ಲ 20 ರೂಪಾಯಿ ಹಾಕ್ಬೋದು. ಅವ್ರು ಹಾಕಿದ ರೇಟನ್ನೇ ನಾವು ತಗೋಬೇಕಾಗ್ತದೆ. ಅದು ಅಂದ್ರೆ ಅವ್ರು ಹೇಳಿದಂಗೆ ಕೇಳ್ದಂಗೆ ಆಯ್ತು. ಆದ್ರೆ ನಿಮ್ದೇ ಆದಂತ ಒಂದು ಇದಿರುತ್ತಲ್ಲ, ಅಂದ್ರೆ ನೀವು ಇಷ್ಟು ಖರ್ಚು ಮಾಡಿರ್ತೀರಾ, ಇಷ್ಟು ಕಷ್ಟಪಟ್ಟಿರ್ತೀರಾ, ಅಂದ್ರೆ ನಿಮ್ದೇ ಆದಂತ ಒಂದು ರೇಟ್ನ ನೀವು ನಿಮ್ಮ ಇದರಲ್ಲಿ ಫಿಕ್ಸ್ ಮಾಡ್ಕೊಂಡಿರ್ತೀರ, ಇಷ್ಟಕ್ಕೆ ಬಂದ್ರೆ ಕೊಡಬೇಕು, ಇಲ್ಲದ್ರೆ ಬೇಡ ಅಂತ. ಅಥವಾ ಇನ್ನೇನು ಹೆಚ್ಚೇನು ಈಗೇನಪ್ಪ ಮತ್ತೆ ಬೇರೆ ಎಲ್ಲಿ ಕೊಡೋಣ, ಈಗ ಮಾರ್ಬಿಡೋಣ ಅಂತ ತರಾತುರಿಯಲ್ಲಿ ಆ ಥರ ಮಾಡ್ತೀರಾ, ಹೆಂಗೆ ಅದು? ಇಲ್ಲ ಸರ್, ಅದು ಪೈನಾಪಲ್ ವಿಚಾರ ಏನಂದ್ರೆ, ಅದ್ ನಾವು ಯಾವ ಟೈಮಿಗೆ ಔಷಧಿ ಬಿಟ್ಟು ಹೂ ಬಂದಿರ್ತದಲ್ಲ, ಅದು ಔಷಧಿ ಬಿಟ್ಟು 6 ತಿಂಗಳಿಗೆ ಕಟಿಂಗ್ ಆಗ್ಬೇಕು. ಅದು ಆ ಟೈಮ್ ಬಂದಾಗ ನಾವು 10 ರೂಪಾಯಿ ಇದ್ರು ಕೊಡ್ಬೇಕು, 5 ರೂಪಾಯಿ ಇದ್ರು ಕೊಡ್ಲೇಬೇಕು ಸರ್. ಅದನ್ನ ಕಾದಿಡಕ್ಕಾಗಲ್ಲ, ಯಾಕಂದ್ರೆ ಅದು ಅಲ್ಲೇ ಬ್ಲಾಸ್ಟ್ ಆಗಿ ಹೋಗ್ಬಿಡ್ತದೆ. ನಾವು ರೇಟ್ ಅನ್ನ ನಿರೀಕ್ಷೆ ಮಾಡ್ಕೊಳಕ್ಕಾಗಲ್ಲ. ನಾವು ಹೇಳ್ತೀವಿ ನಮ್ಗೆ 25 ರೂಪಾಯಿ ಕೆಜಿ ಸಿಗ್ಬೇಕು ಅಂತ ನಾವು ಮಾಡಿರ್ತೀವಿ. ಅಲ್ಲಿ 10 ರೂಪಾಯಿ ಬಂದ್ರು ಆ ಟೈಮಿಗೆ ಕೊಡ್ಲೇಬೇಕಾಗತ್ತೆ ಸರ್, ಇಡಕ್ ಬರಲ್ಲ. ರೈತರ ಪರಿಸ್ಥಿತಿ ಇದಾಗಿದೆ. ಲಾಸೋ ಲಾಭ ಗೊತ್ತಿಲ್ಲ. ಇವನಿಲ್ಲಿ ಒಂದ್ ಗಿಡಕ್ಕೆ 15 ರೂಪಾಯಿ ಖರ್ಚು ಮಾಡಿದ್ರೆ ಅಲ್ಲಿ 5 ರೂಪಾಯಿ ಸಿಗ್ತೈತೆ ಅಂದ್ರೆ ಅನಿವಾರ್ಯ ಆ ಟೈಮಿಗೆ ಕೊಡ್ಲೇಬೇಕು. ಅದನ್ನ ಕಾದಿಡಕ್ಕಾಗಲ್ಲ. ಆಮೇಲೆ ಈಗ ಮಾರುಕಟ್ಟೆ ಈ ವ್ಯವಸ್ಥೆಯಿಂದ ಇನ್ನು ಸರ್ಕಾರದಿಂದ ಏನು ಅಪೇಕ್ಷೆ ಪಟ್ಟಿದ್ದೀರಿ, ಯಾವ ರೀತಿಯಿಂದ ಪ್ರೋತ್ಸಾಹ ಕೊಡಬೇಕು ಮತ್ತು ಅನಾನಸ್ ಬೆಳೆಗಾರರಿಗೆ ಅಂತ ಏನ್ ನೀವು ನಿರೀಕ್ಷೆ ಇಟ್ಕೊಂಡಿದ್ದೀರಾ? ರಾಜ್ಯ ಸರ್ಕಾರ ಆಗಿರ್ಲಿ, ಇಲ್ಲ ಕೇಂದ್ರ ಸರ್ಕಾರ ಆಗಿರ್ಲಿ. ನಾವ್ ಹೇಳೋದು ಸರ್, ಈಗ ಅನಾನಸಿಗೆ ಒಂದು ನಿಗದಿತ ಬೆಲೆನ ಅವರು ಘೋಷಣೆ ಮಾಡ್ಲೇಬೇಕು ಅಂತ ನಮ್ಮ ಅನಿಸಿಕೆ. ಯಾಕಂದ್ರೆ ರೈತ ಇವತ್ತು ಏನು ನಿರೀಕ್ಷೆ ಅಲ್ಲದೆ ಬೆಳೆದಿರ್ತಾನ, ಅದನ್ನ ಯಾವ ರೇಟ್ ಸಿಗ್ತೈತೆ ಅಂತ ಅವನಿಗೆ ಗೊತ್ತಿರಲ್ಲ. ಇವತ್ತು ಅದರಿಂದ ರೈತ ಬಹಳ ಸೊರಗ್ತಾ ಇದ್ದಾನೆ. ನಿಗದಿತ ಒಂದು ಬೆಲೆ ಅದಕ್ಕೆ ಬೇಕು ಅಂತ ನಾನು ಸರ್ಕಾರಕ್ಕೆ ಕೇಳ್ಕೊಳ್ತೇನೆ. ನಿಗದಿತ ಬೆಲೆ ಬೇಕೇ ಬೇಕು. ಖರ್ಚು ಎಷ್ಟು ಬರುತ್ತೆ ಅಂತ ಹೇಳ್ತೀರಾ? ಈಗ ನಿಮ್ಮ ಒಂದು ಒಟ್ಟಾರೆ ಜಮೀನಲ್ಲಿ ಅಡಿಕೆ ಆಗಿರ್ಲಿ ಪ್ಲಸ್ ಇದಕ್ಕೆ ಅನಾನಸ್ಗೆ ಎಷ್ಟು ಖರ್ಚು ವ್ಯಯ ಆಗುತ್ತೆ? ಅನಾನಸಿಗೆ ಸರ್, ಅದು ಒಂದು ಗಿಡ ನಾವು ತಂದು ನೆಟ್ಟು ಆ ಕಟಿಂಗ್ ಮಾಡೋದ್ರೊಳಗೆ 10 ರಿಂದ 12 ರೂಪಾಯಿ ಖರ್ಚು ಬಂದೇ ಬರ್ತೈತೆ ಒಂದು ಗಿಡಕ್ಕೆ. ಅದು 2 ಕೆಜಿ ಎವರೇಜ್ ಬಂದ್ರೆ ಮಾತ್ರ ನಮ್ಗೆ ಲಾಭ. ಅದು ಒಂದು ಗಿಡದಲ್ಲಿ ಒಂದು ಕಾಯಿ 2 ಕೆಜಿ ಎವರೇಜ್ ಬಂದು 20 ರೂಪಾಯಿ 25 ರೂಪಾಯಿ ಕೆಜಿ ಇದ್ರೆ ಮಾತ್ರ ನಮ್ಗೆ ಲಾಭ ಬರುತ್ತೆ ಸರ್. ಇಲ್ಲ 1 ಕೆಜಿ ಒಳಗ್ ಬಂತು ಅಂದ್ರೆ ಅದು ಸಂಪೂರ್ಣ ಲಾಸೇ ನಮ್ಗೆ. 1 ಕೆಜಿ ಒಳಗ್ ಬಂದ್ರೆ ಲಾಸೇ. ಅದು ಯಾವ ಲೆಕ್ಕಕ್ಕೂ ನಮ್ಗೆ ಖರ್ಚು ಮಾಡಿದ ದುಡ್ಡು ತೆಗಿಯೋದು ಕಷ್ಟ ಆಗ್ಬಿಡುತ್ತೆ ಸರ್. ಒಟ್ಟಾರೆ ಈಗ ಸರ್ಕಾರದಿಂದ ಯಾವ ಸವಲತ್ತುಗಳನ್ನ ತಗೊಂಡಿದ್ದೀರಿ ನೀವು ನಿಮ್ಮ ಅಡಿಕೆ ತೋಟ ಮಾಡ್ಬೇಕಾದ್ರೆ, ಇಲ್ಲ ಅನಾನಸ್ ಬೆಳಿಬೇಕಾದ್ರೆ? ಏನಿಲ್ಲ ಸರ್, ನಾವ್ ಅದೇ ಒಂದ್ ಸ್ವಲ್ಪ ಈ ಹನಿ ನೀರಾವರಿಗೆ ಆಯ್ತು ತಗೊಂಡಿದ್ವಿ, ಒಂದ್ ಕೃಷಿ ಹೊಂಡ ತಗೊಂಡಿದ್ವಿ. ಇಷ್ಟು ಬಿಟ್ರೆ ಮತ್ತೆ ಬೇರೆ ಏನಿಲ್ಲ. ಕೃಷಿ ಹೊಂಡದಲ್ಲಿ ಏನ್ ಮೀನ್ ಸಾಕ್ತಾ ಇದ್ದೀರಾ? ಇಲ್ಲ ಸರ್, ಮೀನ್ ಹಂಗೆ ನೀರಿಗೋಸ್ಕರ ನೀರ್ ಕಡಿಮೆ ಆಗ್ಬಿಡ್ತೈತೆ, ಹಂಗಾಗಿ ನಾವು ಅದನ್ನ ಮೀನ್ ಬಿಡ್ಲಿಲ್ಲ ಅದಕ್ಕೆ. ಅಂದ್ರೆ ಈಗ ಬೇಸಿಗೆಯಲ್ಲಿ ಸ್ವಲ್ಪ ಕಡಿಮೆ ಆಗ್ಬಿಡ್ತದೆ. ಹೌದು, ಅದಕ್ಕೋಸ್ಕರ ಫೆಬ್ರವರಿಗೆ ಎಂಡಿಗೆ ಹೋಗ್ಬಿಡ್ತದೆ ಅದು. ಮತ್ತೆ ಈಗ ನಾವು ಮಾತಾಡೋದಾದ್ರೆ ಅಡಿಕೆ ಇದು ಮಲೆನಾಡಿನ ಒಂದು ಹೆಮ್ಮೆಯ ಬೆಳೆ. ಇದು ಒಂದು ಪೂರ್ವಜರು ಬೆಳೆದಿರುವ ಬೆಳೆ. ಈಗ ಸದ್ಯ ಏನಂತಂದ್ರೆ 1 ಎಕರೆ ಇದ್ರೂ ಅಡಿಕೆನೆ ಅಂತಾರೆ, ಅರ್ಧ ಎಕರೆ ಇದ್ರೂ ಅಡಿಕೆನೆ ಅಂತಾರೆ.
ಇದ್ರ ಬಗ್ಗೆ ಅಂದ್ರೆ ಮುಂದಿನ ಒಂದು ಭವಿಷ್ಯದ ಬಗ್ಗೆ ಏನ್ ಹೇಳ್ತೀರಾ? ಇದೇ ತರ ಸ್ಥಿರವಾದ ಬೆಲೆ ಇರುತ್ತಂತ ಹೇಳ್ತೀರಾ ಅಥವಾ ಏನು ಇದು? ಕಷ್ಟ ಸರ್. ಈಗ ಜನ ಹೇಳೋದು ನೋಡಿದ್ರೆ ಹ. ಇನ್ನು ಕಾಲಾಂತರಕ್ಕೆ ಅಡಿಕೆನೆ ಬೆಳೆನೇ ನಿಷೇಧ ಅನ್ನೋ ಒಂದು ಸುದ್ದಿನ ಹಬ್ಬಿಸ್ತಾ ಇದ್ದಾರೆ. ಹಾಗೇನಾದ್ರು ಆಯ್ತು ಅಂದ್ರೆ ರೈತರು ಯಾವ ಕಾರಣಕ್ಕೂ ತಲೆ ಎತ್ತಿ ನಿಲ್ಲಕ್ಕಾಗಲ್ಲ. ಯಾಕಂದ್ರೆ ಬಹಳಷ್ಟು ಜನ ಅಡಿಕೆ ಬೆಳೆನೇ ನಂಬ್ಕೊಂಡು ಇವತ್ತು ಕೃಷಿ ಮಾಡ್ತಾ ಇದ್ದಾರೆ. ಹೌದು ಹೌದು ಹೌದು. ಅದೇ ಅದಕ್ಕೆ ಒಂದು ಬೆನ್ನೆಲುಬಾಗಿ ನಿಂತಿದೆ ಅಡಿಕೆ ಬೆಳೆ. ಅದೇನಾದ್ರು ಮಾರ್ಕೆಟ್ ಬಂದಾಯ್ತು ಅಂದ್ರೆ ರೈತ ಜೀವಂತ ಉಳಿಯಕ್ ಸಾಧ್ಯನೇ ಇಲ್ಲ ಸರ್. ಅದನ್ನ ನಂಬ್ಕೊಂಡು ಸಾಲ ಸೂಲ ಬಹಳಷ್ಟು ಜನ ಮಾಡ್ಕೊಂಡಿದ್ದಾರೆ, ಮನೆ ಕಟ್ಟಿದ್ದಾರೆ. ಅದೇನಾದ್ರು ಸಂಪೂರ್ಣ ಬಂದಾಯ್ತು ಅಂದ್ರೆ ರೈತ ಆಗಿ ಉಳಿಯಲ್ಲ. ಅಲ್ಲ, ಅದಕ್ಕೆ ಹೇಳೋದು ಅಂತರ್ ಬೆಳೆ ಬೆಳೀರಿ ಅಂತ. ಅದು ಒಂದೇ ನಂಬೇಡಿ, ಅಡಿಕೆ ಒಂದೇ ಬೆಳೀರಿ, ನಿಮ್ಗೆ ಬೇಡ ಅಂತ ಇಲ್ಲ. ಅದ್ರ ಜೊತೆಗೆ ಉಪಬೆಳೆ ಕಾಳುಮೆಣಸು ಇವೇನೇನು ಇದಾವಲ್ಲ, ಜಾಯಿಕಾಯಿ, ಏಲಕ್ಕಿ, ಕಾಫಿ, ಇನ್ನು ಬೇರೆ ಬೇರೆ ಬೆಳೆಗಳು ಇದಾವೆ ಸುಮಾರು. ಮಿಶ್ರ ಬೆಳೆ, ಲಾಭ ಕೊಡ್ತಕ್ಕಂಥ ಬೆಳೆ, ಅಡಿಕೆಕ್ಕಿಂತನೂ ಲಾಭ ಕೊಡ್ತಕ್ಕಂಥ ಬೆಳೆಗಳು ಇದಾವೆ ಅಲ್ವಾ? ಸೊ ಈ ಬೆಳೆನ ಬೆಳೀರಿ ಅಂತ ಹೇಳ್ತಾ ಇರೋದು ಅದಕ್ಕೇನೆ, ಇದ್ರ ಜೊತೆಗೇನೆ. ಯಾಕೆಂದ್ರೆ ಅಡಿಕೆ ಇದು ನಮ್ಮ ಒಂದು ಸಾಂಪ್ರದಾಯಿಕ ಬೆಳೆ. ನಾವು ಅದು ಏನು ಅದಕ್ಕೆ ನಾವು ಇದು ಮಾಡೋದಿಲ್ಲ. ಆದ್ರೆ ಒಂದೊಮ್ಮೆ ನೀವು ಹೇಳ್ದ ಹಾಗೆ ಈಗ ನಿಷೇಧ, ಈಗ ಏನಪ್ಪಾ ಇದು ತಿಂದುಗಿಯೋ ಬೆಳೆ ಅಂತಾರೆ ಅಲ್ವಾ? ಇದು ಆಹಾರ ಬೆಳೆ ಅಲ್ಲ, ತಿಂದುಗಿಯೋ ಬೆಳೆ. ಆದ್ರೆ ನೀವು ಹೇಳ್ದ ಹಾಗೇನೆ ಒಂದೊಮ್ಮೆ ಇದು ನಿಷೇಧ ಆಗಿರ್ಲಿ ಅಥವಾ ಇದರ ಒಂದು ಮಾರುಕಟ್ಟೆ ದಿಢೀರನೆ ಕಡಿಮೆ ಆದಾಗ ರೈತರು ಮತ್ತೆ ಕಂಗಾಲಾಗುವ ಒಂದು ಸಂದರ್ಭ ಇರ್ತದೆ. ಆಗೋದು ಬೇಡ ಅಲ್ವಾ? ಆಗ್ಬಾರ್ದು. ಆದ್ರೆ ಒಂದು ಮುನ್ನೆಚ್ಚರಿಕೆಯಾಗಿ ಅಲ್ವಾ? ನಿಮ್ಮ ಒಂದು ಊರಲ್ಲಿ ಕೃಷಿ ಬಿಟ್ಟು ಬೇರೆ ಊರುಗಳಿಗೆ ಹೋಗ್ತಕ್ಕಂಥ ಜನಸಂಖ್ಯೆ ಯಾವ ರೀತಿಯಿಂದ, ಅಂದರೆ ಬೇರೆ ಊರಿಗೆ ಹೋಗಿ ಕೆಲಸ ಮಾಡೋದು, ಈಗ ಏನಪ್ಪ ಕೃಷಿಯಲ್ಲಿ ಲಾಭ ಇಲ್ಲ ಅಥವಾ ಕೃಷಿ ತುಂಬ ಕಷ್ಟದ ಕೆಲಸ ಬೇಡ ಅಂತಂತ ಹೇಳಿ ಬೇರೆ ಊರುಗಳಿಗೆ ಅವರು ವಲಸೆ ಹೋಗ್ತಕ್ಕಂಥ ಪ್ರಮಾಣ ಯಾವ ರೀತಿಯಿಂದ ಇದೆ? ಇಲ್ಲ ಸರ್, ನಮ್ಮಲ್ಲೇ ಆ ಥರ ವಲಸೆ ಹೋಗೋಂಥ ಜನ ಯಾರು ಇಲ್ಲ. ಎಲ್ಲ ಅವ್ರವ್ರ ಒಂದು ಕುಟುಂಬಕ್ಕೆ ಎಷ್ಟು ಬೇಕೋ ಅಷ್ಟು ಜಮೀನು ಇಟ್ಕೊಂಡಿದ್ದಾರೆ. ಆ ಜಮೀನಲ್ಲಿ ಉಳುಮೆ ಮಾಡ್ಕೊಂಡು ನೆಮ್ಮದಿಯಾಗಿದ್ದಾರೆ, ಯಾವುದೋ ಒಂದು ಸಮಸ್ಯೆ ಇಲ್ಲ. ಅಂದ್ರೆ ಈಗ ಜಮೀನು ಇದ್ದವರು ಮಾಡ್ಲಿ, ಜಮೀನು ಇಲ್ಲದೆ ಇದ್ದವರು ಹೋಗ್ಲಿ, ಪರವಾಗಿಲ್ಲ. ಯಾಕಂದ್ರೆ ಅವ್ರಿಗೆ ಜಮೀನು ಇರೋದಿಲ್ಲ, ಬೇರೆ ಏನು ಅಂದ್ರೆ ಆದಾಯದ ಮೂಲ ಇರೋದಿಲ್ಲ, ಹೋಗ್ತಾರೆ. ಕೆಲವೊಬ್ರು ಬೇರೆ ಜಮೀನು ಇಲ್ಲದೆ ಇದ್ರು ಗೇಣಿಗೆ ತಗೊಂಡು ಮಾಡ್ತಾ ಇದ್ದಾರೆ. ಅದು ತುಂಬಾನೇ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವರು ಅವ್ರಕ್ಕಿಂತನೂ ಚೆನ್ನಾಗಿ ಲಾಭ ಪಡೆದ ಕಡಿಮೆ ಇದ್ದರು ಬೇರೆ ಜಮೀನು ತಗೊಂಡು ಉಳುಮೆ ಮಾಡ್ತಾ ಇದ್ದಾರೆ. ಮುಂದಿನ ಯೋಜನೆ ಏನಿದೆ? ಈ ಒಂದು ಅನಾನಸನ್ನ ಮಾತ್ರ ಇಟ್ಕೊಂಡು ಹೋಗ್ತೀರಾ, ಮತ್ತೆ ಬೇಡದೇನೋ ಬೆಳಿತೀರಾ? ಈ ಬೇರೆ ಬೆಳೆ ಅಂದ್ರೆ ನಮ್ಮ ಮಣ್ಣಿಗೆ ಅನುಗುಣವಾಗಿ ಬೇರೆ ಬೆಳೆ ಯಾವುದು ನನ್ಗೇನು ಬೆಳಿಬೇಕು ಅಂತ ಅನ್ಸಲ್ಲ. ಅಂದ್ರೆ ನಿಮ್ಮ ಮಣ್ಣು ಆತರ ಇದೆ? ಅನಾನಸು ಅಥವಾ ಅಡಿಕೆ ಇಷ್ಟಕ್ಕೆ ಮೀಸಲದು. ಅದರಲ್ಲಿ ಈಗ ನಮ್ಮ ಕೃಷಿ ಬೆಳೆಗಳಾದ ಶೇಂಗಾ, ರಾಗಿ ಯಾರು ಮಾಡೋದಿಲ್ವಾ? ಹುರುಳಿ ಇಲ್ಲ ಸರ್, ಬೆಳಿತಾರೆ. ಇದು ದ್ವಿದಳ ಧಾನ್ಯದ ಬೆಳೆಗಳು ಅಂದ್ರೆ ಅದಕ್ಕೆ ಗೊಬ್ಬರನೂ ಆಯ್ತು, ದನಗಳಿಗೆ ಮೇವು ಆಯ್ತು, ಜಮೀನಿಗೆ ಗೊಬ್ಬರ ಆಯ್ತು, ದನಗಳಿಗೆ ಮೇವು ಆಯ್ತು, ಈ ತರದ್ದು ಒಂದು ಇಲ್ಲ. ಆ ತರ ಯಾರು ಈಗ ಬೆಳಿತಾ ಇಲ್ಲ. ಹುರುಳಿ ಗಿಳ್ಳಿ ಯಾರು ಬೆಳಿತಾ. ಮೊದಲು ಬೆಳಿತಿದ್ರ? ಮೊದ್ಲೇ ನಾವು ಸಣ್ಣ ಇರ್ಬೇಕಾದ್ರೆ ನಮ್ಮನೇಲೆ ಒಂದೊಂದು ಹಾಳಿಗೆ ಹಿಂಗ್ ಹಾಕ್ತಾ ಇದ್ರು, ಗದ್ದೆ ಹಾಳಿಗೆ. ಹುರುಳಿ ಬೆಳೆಯರು ಅಂದ್ರೆ ಭತ್ತ ಕಟಾವ್ ಆದ್ಮೇಲೆ ಎಳ್ಳು ಬೆಳೆಯರು. ಎಳ್ಳು ಬೆಳೆದು ಅದರಿಂದ ಇದು ಬರೋದಿಲ್ಲ ಅಂತಲ್ಲ, ಬಿಟ್ಟಿದ್ದಾರೆ ಅಂತ ಹೇಳಿ ಬಿಟ್ಟಿದ್ದಾರೆ ಸರ್. ಈ ಬೆಳೆ ಬರೋದಿಲ್ಲ ಅಂತ ನಾವು ಹೇಳೋಂಗಿಲ್ಲ. ಎಳ್ಳು ಈಗಲೂ ಹಾಕಿದ್ರೆ ಬರುತ್ತೆ ಸರ್, ಒಳ್ಳೆ ಇಳುವರಿ ಬರುತ್ತೆ. ಅದನ್ನ ನೋಡಿ ನಾವು ಒಂದ್ ಸ್ವಲ್ಪ ನಾನ್ ಪ್ರಾಬಲ್ಯಕ್ಕೆ ಬಂದ್ಮೇಲೂ ಎಳ್ಳು ಬೆಳೆದಿದ್ದೀನಿ. ಅಲ್ಲ, ಯಾಕಂದ್ರೆ ಇದು ನಾವು ಮಾಡ್ಕೊಡೋದೊಂದು ಸೂತ್ರ, ಈ ಬೆಳೆ ಬರೋದಿಲ್ಲಪ್ಪ, ಆ ಬೆಳೆ ಬರೋದಿಲ್ಲಪ್ಪ ಅಂತ. ನೋಡಿ, ಈಗ ಕಾಫಿ ಬೆಳೆನ ಹಾವೇರಿ ಅಂತ ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ. ಅದು ನೋಡಿದಿರಲ್ಲ ನೀವು, ಬಿಸಿಲು ನಾಡು ಅಲ್ವಾ? ಒಂದು ಸ್ವಲ್ಪ ನೆರಳು ಹಾಕೊಂಡ್ಬಿಟ್ಟು, ನೆರಳಿಗೆ ಬರ್ತಕ್ಕಂಥ ಗಿಡಗಳನ್ನ ಹಾಕೊಂಡ್ಬಿಟ್ಟು ಕಾಫಿ ಆರಾಮ ಅಲ್ಲಿಕ್ಕಿಂತನೂ ಚೆನ್ನಾಗಿ ಬೆಳಿತಾವ್ರೆ. ಎಲ್ಲಿ ಏನು ಕಾಫಿ ಬೆಲ್ಟ್ ಇದೆಯಲ್ಲ, ಮಡಿಕೇರಿ, ಚಿಕ್ಕಮಂಗ್ಳೂರು, ಅಲ್ಲಿಕ್ಕಿಂತನೂ ಚೆನ್ನಾಗಿ ಇಳುವರಿ ತಗೊಳ್ತಾ ಇದ್ದಾರೆ. ಒಳ್ಳೆ ಮಾಡ್ಬೇಕು ಸರ್, ಇನ್ನೂ ಮಾಡಿಲ್ಲ, ಮುಂದ್ ಮಾಡಬಹುದು ಅಂತ ಹೇಳ್ತೀರಾ? ಏನು ನಿಮ್ಮ ಒಂದು ಕೊನೆಯದಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರಿಗೆ ಏನು ಸಂದೇಶ ಕೊಡ್ತೀರಾ? ಕೃಷಿ ಆಯ್ತು, ಕೃಷಿ ಬೆಳೆಗಳಾಯ್ತು, ಇಲ್ಲ ಅಡಿಕೆ ಬೆಳೆ ಆಯ್ತು, ಅನಾನಸ್ ಬೆಳೆ ಕುರಿತು ಏನು ಒಂದು ನಿಮ್ಮ? ಸರ್, ನಾನ್ ನಿಜವಾಗಿ ಹೇಳ್ಬೇಕಂದ್ರೆ ಒಬ್ಬ ಸಣ್ಣ ಬೆಳೆಗಾರ. ನಮ್ಮ ಹೋಲಿಕೆ ಮಾಡ್ಕೊಂಡ್ರೆ ನಾನು ಏನೂ ಅಲ್ಲ. ದೊಡ್ಡ ದೊಡ್ಡ ಬೆಳೆಗಾರರು ಇದ್ದಾರೆ ನಮ್ಮ ಭಾಗದಲ್ಲಿ. ಅವ್ರನ್ನೆಲ್ಲ ಒಂದು ಸಂಪರ್ಕ ಮಾಡಿ ಇಂತ ಒಂದು ಕೇಂದ್ರಕ್ಕೆ ಕಳಿಸಿದ್ರೆ ಅವರಿಂದ ಜನರಿಗೆ ಒಂದು ಒಳ್ಳೆ ಮಾರ್ಗದರ್ಶನ ಸಿಗಬಹುದು ಅಂತ ನನ್ನ ಅನಿಸಿಕೆ. ಬಿಡು ಅನಿಸಿದಾಗ ಕೃಷಿಗೆ ಸಂಬಂಧಪಟ್ಟಿದ್ದು ಇಲ್ಲ ತೋಟಗಾರಿಕೆಗೆ ಸಂಬಂಧಪಟ್ಟಿದ್ದ ವಿಷಯಗಳನ್ನ ಯಾವ ರೀತಿಯಿಂದ ತಾವು ಸಂಗ್ರಹಿಸ್ತೀರಿ, ಯಾರಿಂದ ಸಂಗ್ರಹಿಸ್ತೀರಿ? ಇದಾರೆ ಸರ್, ನಮ್ಗೆ ಅಕ್ಕಪಕ್ಕ ಎಲ್ಲ ಒಳ್ಳೊಳ್ಳೆ ಬೆಳೆ ಮಾಡ್ತಾ ಇದಾರೆ. ಅವ್ರನ್ನೆಲ್ಲ ಸಂಪರ್ಕ ಮಾಡ್ತೀವಿ. ಹಿಂಗಾಗಿದೆ ನಮ್ಮ ಬೆಳೆ, ಏನ್ ಮಾಡ್ಬೇಕಂತ ನಾವು ಅವ್ರ ಕೈಗೆ ಒಂದು ಸಲಹೆ ಕೇಳ್ತೀವಿ. ಅವ್ರು ಬಹಳ ಬೆಳೆ ದೊಡ್ಡ ದೊಡ್ಡ ಬೆಳೆ ಮಾಡಿರ್ತಾರೆ, ಹಿಂಗ್ ಮಾಡ್ಬೇಕು ಅಂತ ಹೇಳ್ತಾರೆ. ಅದನ್ನ ಅನುಸಾರವಾಗಿ ನಾವು ಸೇರ್ಸ್ಕೊಂಡು ಹೋಗ್ತೀವಿ, ಮಾಡ್ತೀವಿ. ಬಿಡು ಯಾವಾಗ ಸಿಗುತ್ತೆ ನಿಮ್ಗೆ? ಈಗ ರೈತರಿಗಂತೂ ಬಿಡು ಇರೋದಿಲ್ಲ, ಆದ್ರೂ ಒಂದು ಸ್ವಲ್ಪ ಈಗ ಪರವಾಗಿಲ್ಲಪ್ಪ, ಒಂದ್ ಸ್ವಲ್ಪ ದಿವಸ ಬಿಡು ನನಗೆ ಸಿಕ್ಕಿದೆ ಅಂತ ಹೇಳೋದು ಅಂದ್ರೆ ಯಾವಾಗ? ಬಿಡು ನಾವು ಬೇಡ ಕೆಲಸ ಇವತ್ತು ನಿಲ್ಸ್ಬೇಕಂದ್ರೆ ನಿಲ್ಸ್ಬೋದು,
ನಾಳೆ ಮಾಡ್ಬೇಕಂದ್ರೆ ಮಾಡ್ಬೋದು. ಈ ಪರಿಸ್ಥಿತಿ ನಮ್ದಲ್ಲಿ. ಹ್ಮ್. ಏನು ಇವತ್ತು ಮಾಡ್ಲೇಬೇಕು ಅಂತ ಆರ್ಡರ್ ಮಾಡೋರು ಯಾರು ಇಲ್ಲ ಮನೆಯಲ್ಲಿ. ಅಲ್ಲ ಅದು ನಿಜ, ಯಾಕಂದ್ರೆ ಸ್ವತಂತ್ರವಾಗಿ ತಾವು ಸ್ವತಂತ್ರ ಜೀವಿಗಳು. ಸ್ವತಂತ್ರ ಜೀವಿಗಳು, ಯಾರ್ದೇ ಒಂದು ಕಟ್ಟಪ್ಪಣೆ ಇಲ್ಲ, ಯಾರ್ದೇ ಒಂದು ಇಲ್ಲ. ದಬಾವು ಇಲ್ಲ. ತಮ್ಗೆ ಇಷ್ಟ ಅಂತಲ್ಲ, ಒಟ್ಟಾರೆ ಆ ಒಂದು ಋತುಮಾನಕ್ಕೆ ತಕ್ಕಂಗೆ ಏನ್ ಮಾಡ್ಬೇಕೋ ಮಾಡ್ಬೇಕು. ಮಾಡ್ತೀವಿ. ಹಾ, ಒಳ್ಳೇದು ರಾಜುನಾಯಕ್ ಅವರೇ. ಇದುವರೆಗೆ ತಾವು ತಮ್ಮ ಅಡಿಕೆ ಮತ್ತು ಅನಾನಸ್ ಬೆಳೆಯ ಒಂದು ನಿರ್ವಹಣೆ ಕುರಿತು ತಮ್ಮ ಅನುಭವಗಳನ್ನ ತಮ್ಮದೇ ರೀತಿಯಲ್ಲಿ ತಾವು ಹಂಚಿಕೊಂಡಿದ್ದೀರಾ. ರೈತ ಬಾಂಧವರೇ, ಇವರನ್ನು ಸಂಪರ್ಕಿಸುವುದಾದಲ್ಲಿ ತಾವು ಈ ದೂರವಾಣಿ ಸಂಖ್ಯೆಯನ್ನು ತಾವು ಸಂಪರ್ಕಿಸಬಹುದು. 911535274849 ಈ ಸಂಖ್ಯೆಯನ್ನು ಸಂಪರ್ಕಿಸಿ ಅಂತ ಹೇಳುತ್ತಾ, ಇಂದಿನ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿ ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಕ್ಕೆ ಮತ್ತೊಮ್ಮೆ ತಮಗೆ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಧನ್ಯವಾದ ಹಾಗೂ ನಮಸ್ಕಾರ ರಾಜೀವ್ ನಾಯ್ಕ. ಥ್ಯಾಂಕ್ ಯು ಸರ್.